ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಬಾಗಲಕೋಟೆಯಿಂದ ವೀರಣ್ಣ ಚರಂತಿಮಠ್ ಮತ್ತು ದಾವಣಗೆರೆ ದಕ್ಷಿಣದಿಂದ ಶ್ರೀನಿವಾಸ್ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ನೀಡಲಾಗಿದೆ. ಆ ಮೂಲಕ ದಾವಣಗೆರೆ ಬಿಜೆಪಿ ಘಟಕಕ್ಕೆ ಕೇಂದ್ರದ ನಾಯಕರು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಎಲ್ಲಾ ಸಮಾಜದವರು ಬಂದಿದ್ದಾರೆ. ಅವರಿಗೆ SC ST ಸಮುದಾಯದವರಿಗೆ ರಿಸರ್ವೇಶನ್ ಏನ್ ಮಾಡಿದ್ರು ಕಳೆದ ಚುನಾವಣೆಗಿಂತ 2 ದಿವಸ ಮುಂಚೆ, ಅದನ್ನು ಕನ್ವಿನ್ಸ್ ಮಾಡೋದಾಗ್ಲಿಲ್ಲ. ಅವರಿಗೆ ತಿಳಿಸಿ ಹೇಳುವಂತ ಸಮಯ ನಮಗೆ ಉಳಿಲಿಲ್ಲ. ಈ ಸರಿ ಅವ್ರು ತಿಳ್ಕೊಂಡಾರ. ಮತ್ತೆ ಈ ಸರಿ ಈಗ 3 ವರ್ಷದಿಂದ ಆ SC ST ಸಮುದಾಯಕ್ಕೆ ಇವರೇನು ಮೂಗಿಗೆ ತುಪ್ಪ ಹಚ್ಕೊಂತ ಬಂದು ಗೊಂದಲದ ಗೂಡು ಮಾಡಿದ್ದಾರೆ. ಅದು ಅವರಿಗೆ ಅರ್ಥ ಆಗಿದೆ. ಈಗ ಎಲ್ಲಾ SC ST ಸಮುದಾಯದವರು 100ಕ್ಕೆ 100ರಷ್ಟು ಹಿಂದುತ್ವದ ಪರವಾಗಿ ಬಿಜೆಪಿ ಪರವಾಗಿ ನಿಲ್ತಾರೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ. ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬ ಹಾಗೂ ಹಿಂದೂಗಳ ಹೊಸ ವರ್ಷಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ, ನನಗೂ ಈಗ ತಾನೇ ಗೊತ್ತಾಗಿದೆ ಟಿಕೆಟ್ ಅನೌನ್ಸ್ ಆಗಿದೆ ಅಂತ. ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೂ ರಾಜ್ಯದ ನಾಯಕತ್ವಕ್ಕೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಸ್, ಬಾಗಲಕೋಟೆಯಲ್ಲಿ ತುಂಬಾ ಅನಿರೀಕ್ಷಿತ ಏನಲ್ಲ, ತುಂಬಾ ನಿರೀಕ್ಷಿತ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಕೊಟ್ಟಿರೋದು. ಹೀಗಾಗಿ ಸ್ವತಃ ವೀರಣ್ಣ ಚರಂತಿಮಠ ಅವರು ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೀ ಸರ್. ನಮಸ್ಕಾರಮ್ಮ. ನಮಸ್ಕಾರ. ಯುಗಾದಿಯ ಹೊಸ ಸಂವತ್ಸರದಲ್ಲಿ ತಮಗೆ ಸಿಹಿ ಸುದ್ದಿ, ಶುಭಾಶಯಗಳು, ಟಿಕೆಟ್ ಘೋಷಣೆ ಆಗಿದೆ. ಗೆಲುವಿನ ನಿರೀಕ್ಷೆ ಎಷ್ಟಿದೆ ತಮ್ಮಲ್ಲಿ? ನಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಈಗಾಗಲೇ ನಾನು ಬೆಳಗ್ಗೆ ಹೇಳಿದಂಗ ಈ ಸರಿ ಗೆಲುವಿನ ಮುಂಚೂಣಿಯಲ್ಲಿ ನಾವಿದ್ದೀವಿ, ಭಾರತೀಯ ಜನತಾ ಪಾರ್ಟಿಯವರು. ಯಾಕಂತ ಕೇಳಿದ್ರೆ ಈ ಕಾಂಗ್ರೆಸ್ಸಿನ ದುರಾಡಳಿತ, ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಪರ ಶ್ರೀರಕ್ಷೆ ನಮ್ಮ ಪಕ್ಷಕ್ಕೆ ಇರೋದ್ರಿಂದ ನಾವು ಈ ಚುನಾವಣೆಯನ್ನ ಗೆಲ್ತೀವಿ ಅನ್ನುವಂತ ಒಂದು ವಾತಾವರಣ ಈ ಮತಕ್ಷೇತ್ರದಲ್ಲಿ ಸೃಷ್ಟಿಯಾಗಿದೆ. ಹೀಗಾಗಿ ನಾವು ಈ ಮತಕ್ಷೇತ್ರವನ್ನ ಬಹಳ ಸಾರಿ ನಾವು ಈ ಮತಕ್ಷೇತ್ರದಿಂದ ಗೆದ್ದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಈ ಸಲನು ಕೂಡ ಗೆಲ್ತೀವಿ ಅನ್ನುವಂತ ಭರವಸೆಯನ್ನ ನಾನು ನಿಮಗೆ ವ್ಯಕ್ತಪಡಿಸ್ತೇನೆ. ಸರ್, ಕಳೆದ ಬಾರಿ ಬಹಳ ಕಡಿಮೆ ಅಂತರದಲ್ಲಿ ತಾವು ಸೋತಿದ್ರಿ ಸರ್. ಅದರ ಸೋಲಿನ ಅನುಕಂಪದ ಅಲೆ ತಮ್ಮ ಜೊತೆ ಇದೆ. HY ಮೇಟಿ ಅವರ ಅಕಾಲಿಕ ಮರಣದ ಅನುಕಂಪ ಆ ಫ್ಯಾಮಿಲಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರ ಅವ್ರಿಗೆ ಇರ್ತೈತ್ರಿ ಸರ್. ಈ ಅನುಕಂಪದ ಗುದ್ದಾಟ ಹೋರಾಟದಲ್ಲಿ ಯಾರ್ ಕೈ ಹಿಡಿಯುತ್ತೆ ಈ ಅನುಕಂಪ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಅದನ್ನ ನೀವ ಸರ್ವೆ ಮಾಡ್ಬೇಕು. ತಾವು ಸರ್ವೆ ಮಾಡಿದ್ರೆ ತಮಗ್ ಗೊತ್ತಾಗುತ್ತೆ. ಬರ್ತೀವ್ರಿ ಸರ್, ಸರ್ವೆ ಮಾಡೋಣ ಬರ್ತೀವ್ರಿ ಸರ್. ಆದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇದ್ದಂತಹ ಸ್ಥಿತಿಗತಿಗಳಿಗೂ ಮತ್ತು ಈಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಆಡಳಿತಕ್ಕೂ ಮತ್ತು ಜನರ ಭಾವನೆಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಕಳೆದ ಚುನಾವಣೆಗೂ ಈಗ ನಡೀತಾ ಇರುವಂತಹ ಚುನಾವಣೆಗೂ ಇರುವಂತಹ ವ್ಯತ್ಯಾಸ ಏನ್ರಿ ಸರ್? ಬದಲಾಗಿರೋದು ಏನ್ರಿ ಸರ್? ಇಲ್ಲೇನು ಅವ್ರು ಭರವಸೆ ಕೊಟ್ಟಿದ್ರು, ಒಂದು ಭರವಸೆ ಈಡೇರ್ಲಿಲ್ಲ. ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗ್ಲಿಲ್ಲ. ನೀವು ಊರನ್ನು ಒಂದು ಸರಿ ನಿಮ್ಮ ಯಾರಾದ್ರೂ ರಿಪೋರ್ಟರ್ ಕಡೆಯಿಂದ ಅದನ್ನ ವಿಸಿಟ್ ಮಾಡಿ ಊರಿನ ಪರಿಸ್ಥಿತಿ ತಿಳ್ಕೊಂಡ್ ಬಿಟ್ರೆ ಬಹಳಷ್ಟು ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ನಿಮಗ್ ಗೊತ್ತಾಗ್ತಾ ಇದೆ. ನಾವಿದ್ದಾಗ ಸಾಕಷ್ಟು ಹಣ ತಂದು ಹೌನ್ರಿ ಗೆದ್ದೀವಿ. ಆದ್ರೆ ಹೋದ್ಸರೆ ಅದು ನಾ ಹೇಳಿದ್ನಲ್ಲ, ಹೌನ್ರಿ ಈಗೇನು ನಮ್ ಹೋದ್ಸರೆ ಈ ರಿಸರ್ವೇಶನ್ ಕೊನೆ ಗಳಿಗೆಯಲ್ಲಿ ಮಾಡಿದ್ರಲ್ರಿ, ಕೊನೆ ಗಳಿಗೆಯಲ್ಲಿ ಮಾಡಿದ್ದಕ್ಕೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡುವಂತದ್ದು ನಮಗ್ ಅವಕಾಶನ ಸಿಗ್ಲಿಲ್ಲ. ಆ ಅವಕಾಶ ಸಿಗ್ಲಾರ್ದಕ್ಕೆ ನಮಗ್ ಬಹಳ ದೊಡ್ಡ ಹಾನಿ ಆಯ್ತು ಏನ್ರಿ. ಅಲ್ರಿ ಸರ್, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಬಂದು HY ಮೇಟಿ ಅವರ ಕನಸಿನ ಕೂಸು ಸರ್ಕಾರಿ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಮಾಡಿದ್ರು. ಮುಳುಗಡೆ ಪ್ರದೇಶದಲ್ಲಿ ಈಗ ಯಾರ್ಯಾರಿಗೂ ಚೆಕ್ ಏನೋ ಕೊಟ್ಟು ಹೋಗ್ಯಾರಂತಲ್ರಿ ಸರ್? ಅಲ್ರಿ ಮೇಡಮ್, ಈಗ ಅದು 2013ರಿಂದ ಮೆಡಿಕಲ್ ಕಾಲೇಜು ಪ್ರತಿ ವರ್ಷ ಬಜೆಟ್ ನಲ್ಲಿ ಬರ್ತಾನೆ ಇದೆ. 2013ರಿಂದ 18ರವರೆಗೂ ಬಜೆಟ್ ನಲ್ಲಿ ಬಂತು, ಏನೂ ಆಗ್ಲಿಲ್ಲ. ಈಗ 25ರಲ್ಲಿ ಬಜೆಟ್ ನಲ್ಲಿ ಅನೌನ್ಸ್ ಮಾಡಿ ಈ 26ರಲ್ಲಿ 15ನೇ ತಾರೀಕಿಗೆ ಅನೌನ್ಸ್ ಆಕೈತಿ ಎಲೆಕ್ಷನ್ ಅಂದ್ರೆ 14ನೇ ತಾರೀಕಿಗೆ ಒಂದ್ ಅಡಿಗಲ್ ಹಾಕ್ಯಾರ.
ಹ್ಮ್ ಮತ್ತ ಈ ಮುಳುಗಡೆ ಜನರಿಗೆ ಏನು ಚೆಕ್ ಕೊಟ್ಟಾರಂತ ತಾವ್ ಹೇಳಿದ್ರಿ, ಹ್ಮ್ ಅದು ಈಗಾಗಲೇ ಕೋರ್ಟ್ ನಲ್ಲಿ ಸ್ಕ್ವೇರ್ ಫುಟ್ ಮೇಲೆ, ಯಾಕಂದ್ರೆ ಅಕ್ಕಪಕ್ಕ ನಾವು ಏನೇ ಆದಂತ ಜಮೀನನ್ನ ರಿಹಾಬಿಲಿಟೇಷನ್ ಸೆಂಟರ್ಗೆ ತಗೊಂಡಿಲ್ರಿ ಮೇಡಮ್, ಹ್ಮ್ ತಗೊಂಡಿಲ್ರಿ. ಹ್ಮ್ ಈಗ ಅದ್ರ ಅಕ್ಕಪಕ್ಕ ಇರೋರಿಗೆಲ್ಲ ಏನೇ ಪೊಟೆನ್ಶಿಯಲಿಟಿ ಕೊಡ್ಬೇಕಂತ ಕೋರ್ಟ್ ಆರ್ಡರ್ ಆಗ್ಯದ ಹ್ಮ್ ಏನ್ರಿ. ಇವರು 30 ಲಕ್ಷ 40 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರ. ಯಾರೋ ಒಬ್ಬಿಬ್ರು ತಗೊಂಡಾರ ಅಂತ ಕೇಳಿವಿ ನಾವು, ಬಹಳ ಜನ ತಗೊಂಡಿಲ್ಲ. ಆದ್ರೆ ಹ್ಮ್ ಅವರು ಯಾರಿಗೆ ಈ ರೀತಿ ರೈತರಿಗೆ 30-40 ಲಕ್ಷಕ್ಕೆ ಬಾಗಲಕೋಟೆ ಒಳಗ ಜಮೀನ ಇಲ್ಲ ಮೊದಲ ಏನ್ರಿ. ಹ್ಮ್ ಮತ್ತ ಹ್ಮ್ 1 ಕೋಟಿ ರೂಪಾಯಿ ಕೊಟ್ರಿ ಇಲ್ಲಿ ಜಮೀನ್ ಸಿಗ್ತಾ ಇಲ್ಲ. 1 ಎಕರೆಗೆ 1 ಕೋಟಿ ರೂಪಾಯಿ ಕೊಟ್ರಿ ಜಮೀನ್ ಕೊಡೋರು ಇಲ್ಲ, ಸಿಗ್ತಾನೂ ಇಲ್ಲ ಜಮೀನು. ಹ್ಮ್ ಮತ್ ಈ ಜನ ಯಾರೋ ಒಬ್ಬಿಬ್ರು ಹೆಂಗ್ ತಗೊಂಡ್ರು 30-40 ಲಕ್ಷಕ್ಕ ನಮಗಂತೂ ಆಶ್ಚರ್ಯ ಅನಿಸ್ತದ. ಆದ್ರ ಹ್ಮ್ ಬಾಗಲಕೋಟೆ ಸಿಟಿ ಒಳಗಂತೂ ಯಾರೇ ತಗೊಂಡಿಲ್ರಿ. ಅಕ್ಕಪಕ್ಕದ ತಾಲೂಕಿನೊಳಗೆ ಏನಾರ ತಗೊಂಡಿರ್ಬೇಕ ವಿನಃ ನಮ್ಮ ತಾಲೂಕಿನೊಳಗೆ ಯಾರು ತಗೊಂಡಿಲ್ರಿ. ಹ್ಮ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅಲ್ರಿ ಸರ್, ಈಗ ಈಗ HY ಮೇಟಿ ಅವ್ರ 3 ಜನ ಮಕ್ಕಳಲ್ಲಿ ಒಂದ್ ಸ್ವಲ್ಪ ಹೋರಾಟ ನಡೆದತ್ರಿ ಸರ್. ಮಲ್ಲಿಕಾರ್ಜುನ್ ನಮಗ್ ಬೇಕಂತಾರ, ಉಮೇಶ್ ನಮಗ್ ಬೇಕಂತಾರ, ಮಾದೇವಿ ಅವರು ನಮಗೂ ಬೇಕಂತಿದಾರ. ಒಟ್ಟಲ್ಲಿ ಇತ್ಯರ್ಥ ಮಾಡಕ್ ಆಗ್ತಿಲ್ಲ. ಈ ಒಂದು ಫ್ಯಾಮಿಲಿ ಒಳಗಡೆ ಭಿನ್ನಮತ ಏನೈತಲ್ರಿ ಸರ್, ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗತ್ತಂತ ಅನ್ಸತ್ತೇನ್ರಿ? ಇನ್ನು ಮತ್ತ ಅವ್ರದ್ದು ಸಮಾನ ಆಗಬಹುದು, ಮುಖ್ಯಮಂತ್ರಿಗಳ ಸಮಾನ ಮಾಡಬಹುದ್ರಿ. ಆದ್ರ ಯಾರಿಗಾಗ್ಬೋದಂತೀರಿ? ಅದಕ್ಕೂ ನನ್ಗ್ ಗೊತ್ತಿಲ್ರಿ ಮೇಡಮ್, ಅವ್ರು ಯಾರಿಗ್ ಕೊಡ್ತಾರ ಗೊತ್ತಿಲ್ಲ. ಯಾರಿಗಾದ್ರೂ ಅವ್ರ ನಮಗ್ ತಮಗ್ ಬಗ್ಗೆ ಸುಲಭ ಆಗತ್ರಿ ಸರ್, ಯಾರಿಗಾದ್ರೂ ಇಲ್ರಿ, ತಮಗ್ ಸುಲಭ ನಾವ್ ಆಗತ್ತೆ. ಯಾರ್ಯಾರ ಕೊಡ್ಲಿ, ಅವ್ರ ಪಕ್ಷದ ವ್ಯವಸ್ಥೆ ಅದು, ನಾವ್ ಯಾಕೆ ಅದನ್ನ ಹೇಳಕ್ ಹೋಗ್ಬೇಕ್ರಿ. ಅವ್ರು ಯಾರಿಗಾರ ಕೊಡ್ಲಿ, ಆದ್ರೆ ನಮ್ಮ ಪಕ್ಷದ ಈ ಸಾರಿ ಏನ ಆ ಬೂತ್ ಮಟ್ಟದಲ್ಲಿ ಕೆಲಸ ನಡೆದದ, ಅದು ಬಹಳ ಒಳ್ಳೆ ರೀತಿಯಿಂದ ನಡೆದದ. ನಾವು ಗೆಲ್ತೀವಿ ಅನ್ನುವಂತ ವಿಶ್ವಾಸ ನಮ್ಗ. ಈಗ ತಮಗೇನು ಹೇಳೋದ್ ಬೇಕಾಗಿಲ್ರಿ, ಯಾಕಂದ್ರೆ ತುಂಬಾ ಅನುಭವ ಇರುವಂತ ಹಿರಿಯ ರಾಜಕಾರಣಿ ತಾವು. ಉಪಚುನಾವಣೆಯಲ್ಲಿ ತಮಗ್ ಗೊತ್ತದರಿ ಸರ್, ಹೆಂಗಾದ್ರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂತ ಹಠ ಛಲ ಆಳುವಂತಹ ರಾಜಕೀಯ ಪಕ್ಷಕ್ಕೆ ಇರುತ್ತೆ. ಹೀಗಾಗಿ ಸಚಿವರು, ಅಧಿಕಾರಿಗಳು ಎಲ್ಲಾ ರೀತಿಯಾದಂತ ತನು ಮನ ಧನ ಎಲ್ಲಾ ವಹಿಸ್ತಾರ್ರಿ ಸರ್. ಹೌದ್ರಿ, ಅದು ತಾವ್ ಹೇಳುದು ನಿಜ. ಆದ್ರ ಈಗ ಸರ್ಕಾರದಾಗ ಇದ್ದವರು ಅವ್ರ ಪರವಾಗಿ ಬಂದ್ ಕುಂತರ, ಹಿಂದ್ ಸರ್ಕಾರದಾಗ ಇದ್ದವರು ನಮ್ ಪರವಾಗಿನೂ ಬಂದ್ ಕುಂದಿರ್ತಾರ. ಕೇಂದ್ರದಲ್ಲಿರುವಂತ ಅನೇಕ ಮಂತ್ರಿಗಳು ನಮ್ ಪರವಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಾರ. ಭಾರಿ ಶ್ರೀಮಂತ ಯಾರ ಪಾರ್ಟಿ ಬಂದ್ರು ಬಿಡ್ರಿ ಸರ್, ನಿಮ್ಮ ಹತ್ರ ಇರೋಷ್ಟು ಬೇರೆ ಪಕ್ಷಗಳ ಹತ್ರ ಇರಕ್ ಸಾಧ್ಯನೇ ಇಲ್ಲ. ಏನೂ ಇಲ್ಲ, ನಮ್ಮ ಹತ್ರ ಏನೈತ್ರಿ? ಏನಿಲ್ಲ, ನಮ್ಮದು ಅಧಿಕಾರನೇ ಇಲ್ಲ. ರಾಜ್ಯದಲ್ಲಿ ಎಲ್ಲಿ ಅಧಿಕಾರ ಐತಿ ಹೇಳ್ರಿ? ನಮ್ಗ ಅಧಿಕಾರನೇ ಇಲ್ಲ. 15 ವರ್ಷದಿಂದ ಕೇಂದ್ರದಲ್ಲಿ ಅದಿರಲ್ರಿ ಸರ್, ಇನ್ನು ಅದಕ್ಕಿಂತ ಬೇಕೇನ್ರಿ? ಅದಲ್ಲ ಪ್ರಪಂಚದ ದೊಡ್ಡ ಅಲ್ರಿ, ಪಕ್ಷ, ಶ್ರೀಮಂತ ಪಕ್ಷ. ನೋಡ್ರಿ, ಶ್ರೀಮಂತ ಪಕ್ಷ ಅಂತ ಹೇಳಿಲ್ಲ ನಾವು, ದೊಡ್ಡ ಪಕ್ಷ ಅಂತ ಹೇಳಿವಿ. ದೊಡ್ಡ ಪಕ್ಷ ಅಂತ ಹೇಳಿವಿ, ಪ್ರಪಂಚದ ದೊಡ್ಡ ಪಕ್ಷ, ಅಭಿವೃದ್ಧಿ ಪರ ಪಕ್ಷ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ನಮ್ಮ ಮೋದಿ ಅವರ ಒಂದೇನು ಸ್ಲೋಗನ್ ಅದ, ಆ ಆಧಾರದ ಮೇಲೆ ನಾವು ಕೆಲಸ ಮಾಡ್ಕೊಂತ ಹೊಂಟಿವಿ. ಆದ್ರೆ ನಾವು ಒಟ್ಟು ಶ್ರೀಮಂತ ಪಕ್ಷ ಅಂತ ನಾವೆಲ್ಲಿ ಹೇಳಿಲ್ಲ ಏನ್ರಿ. ಈಗ 2.5 ವರ್ಷ 3 ವರ್ಷ ಆಗಕ್ ಬಂತ್ರಿ ಸರ್, ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆದ್ರೂ ಜನರಲ್ಲಿ ಒಂದು ಸಣ್ಣ ಆಡಳಿತ ವಿರೋಧಿ ಅಲೆ ಇದೆ ಅಂತ ತಮ್ಗ ಅನ್ಸತ್ತೇನ್ರಿ? ಹೌದ್ರಿ, ಬಾಳ ಅದರಿ ವಿರೋಧಿ ಅಲೆ. ಗ್ಯಾರಂಟಿಯಿಂದ ನೋಡ್ರಿ, ಹೆಣ್ಣು ಮಕ್ಕಳಿಗೆ ಯಾರು ತಮ್ಮ ಮನಿ ಕೆಲಸ ಬಿಟ್ಟು ಫ್ರೀ ಆಗಿ ದಿನನಿತ್ಯ ಬಸ್ಸಿನಲ್ಲಿ ಅಡ್ಡಾಡಕ್ ಆಗೋದಿಲ್ರಿ. ಆಮೇಲೆ ಈ 2000 ಏನೈತಲ್ರಿ, ನಿಮ್ಗ ಗೊತ್ತದ ಎಂತೆಂತ ಸ್ಕ್ಯಾಂಡಲ್ ಆಯ್ತು ಅನ್ನೋದು, ಅದು ಅಸೆಂಬ್ಲಿಯಲ್ಲಿ ಚರ್ಚೆ ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು? 1 ತಿಂಗಳು ಕೊಟ್ಟಿಲ್ಲ ಅಷ್ಟ, ಅದಕ್ಕ ಇಷ್ಟು ದೊಡ್ಡದ್ ಮಾಡ್ತಿರಲ್ರಿ ಸರ್. 34 ತಿಂಗಳು ಕೊಟ್ಟಿದ್ದು ದೊಡ್ಡದಾಗಿಲ್ಲ, 1 ತಿಂಗಳು ಕಡಿಮೆ ಆಗಿದ್ದು ಬಾಳ ದೊಡ್ಡದಾಯ್ತೇನ್ರಿ? ಎಲ್ರಿ, ಇನ್ನು ಬಾಳ ತಿಂಗಳದ್ದು ಕೊಟ್ಟಿಲ್ಲ. ಅತಿಥಿ ಉಪನ್ಯಾಸಕರು ನೋಡ್ರಿ 9 ತಿಂಗಳ ಪಗಾರ ಇಲ್ಲ. ಇವತ್ತು ಪತ್ರಿಕೆಯಲ್ಲಿ ಬಂದದ, 9 ತಿಂಗಳಿಂದ ಪಗಾರ ಇಲ್ಲ. ಬಹಳ ಜನರಿಗೆ ಯಾವುದೇ ರೀತಿಯ ಈ ನೋಡ್ರಿ, ಸಾಲ ನೋಡ್ರಿ, 1 ವರ್ಷಕ್ಕೆ 1,32,000 ಕೋಟಿ ಸಾಲ ಮಾಡುದ್ರಿ. ಟೋಟಲ್ ಎಷ್ಟಾತ್ರಿ ಸಾಲ? 8,29,000 ಈ ಮಾರ್ಚಕ್ ಸಾಲ. ಮುಂದಿನ 2 ವರ್ಷ ಇನ್ನ ಇದು ಬೆಳ್ಕೊಂತ ಹೋಗುದಲ್ರಿ. ಬೆಳ್ಕೊಂತ ಆರ್ಥಿಕ ಸ್ಥಿತಿ ಸರಿ ಇಲ್ಲ, ಸರಿಯಾಗಿ ನೌಕರರಿಗೆ ಸಂಬಳ ಆಗ್ತಾ ಇಲ್ಲ ಏನ್ರಿ. ಇದನ್ನೆಲ್ಲ ಗಮನಿಸಿ ಆಡಳಿತ ವಿರೋಧಿ ಅಲೆ ಅದ.
ಮತ್ತು ಈ ಕಾಂಗ್ರೆಸ್ಸಿನ ದುರಾಡಳಿತದಿಂದ ಜನ ಬೇಸತ್ತಾರೆ. ಯಾವ ಅಭಿವೃದ್ಧಿ ಕೆಲಸ ನಮ್ಮ ಕ್ಷೇತ್ರದೊಳಗಂತೂ ಬೇರೆ ಅಂತೂ ನಾನು ಗೊತ್ತಿಲ್ರಿ. ನಮ್ಮ ಕ್ಷೇತ್ರದೊಳಗಂತೂ ಏನು ಒಂದು ನ್ಯಾಯ ಪಾಸದ ಕೆಲಸ ಆಗಿಲ್ಲ ನೋಡ್ರಿ. ಈಗ ಚರಂತಿಮಠ ಅವ್ರನ್ನ ಆಯ್ಕೆ ಮಾಡೋದ್ರಿಂದ ಫಸ್ಟ್ ಪ್ರಿಯಾರಿಟಿ ಮೇಲೆ ಜನರಿಗೆ ಇದು ಮಾಡೇ ಮಾಡ್ತೀನಿ ಅಂತೇಳಿ ಏನ ಭರವಸೆ ಕೊಡ್ತೀರ್ರಿ ಸರ್? ಯಾಕೆ ಕೊಟ್ಟ ಅಲ್ಲ, ಈಗ ನಮ್ಮ ನಮ್ಗ ಈ ಅಭಿವೃದ್ಧಿ ಕೆಲಸ ಆಗ್ಬೇಕು, ಮುಳುಗಡೆ ಏನದು ಅವು ಆದೇಶಗಳಾಗ್ಯಾವಲ್ಲ ಅದಕ್ಕೆ ಹಣ ಬಿಡುಗಡೆ ಆಗ್ಬೇಕು, ಬಾಳ ಅದಾವ್ರಿ ಕೆಲ್ಸ. ಆದ್ರೆ ಈಗ ಅವ್ರ ಸರ್ಕಾರ ಇದ್ದಾಗ ನಾವು ಮಾಡ್ತೀವಿ ಅಂತ ಹೇಳಕ್ ಆಗುದಿಲ್ಲ. ಅದ್ರ ಪರವಾಗಿ ಹೋರಾಟ ಮಾಡ್ತೀವಲ್ರಿ, ಹೋರಾಟ ಮಾಡ್ಬೇಕು. ಹೋರಾಟ ಮಾಡಿ ಅವ್ರಿಗೆ ಕೊಡ್ಸುವಂತ ವ್ಯವಸ್ಥೆ ಆಗ್ಬೇಕ್ರಿ. ಕೋರ್ಟ್ ಆರ್ಡರ್ ಆದದ್ದು ದುಡ್ಡು ಕೊಡೋದಿಲ್ಲ ಅಂದ್ರೆ ಹೆಂಗ್ರಿ? ಕೋರ್ಟ್ ಆದೇಶ ಆದ್ಮೇಲೆ ದುಡ್ಡು ಕೊಡ್ಬೇಕಲ್ರಿ. ಆಲ್ ರೈಟ್, ಓಕೆ, ಒಳ್ಳೇದಾಗ್ಲಿ ತಮಗೆ ಅಂತ ಹಾರೈಸ್ತಾ ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ ವೀರಣ್ಣ ಚರಿತ್ರಮಠ ಅವರ. ಥ್ಯಾಂಕ್ಸ್.